ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಬಾಲಾಜಿ ತಂಗಿನ ಸಾಯಿಸ್ಬಿಟ್ಟು ಅವಳ ಒಡವೆನೆಲ್ಲ ಬಾಚ್ಕೊಂಡು ತೊಗೊಂಡು ಬಂದುಬಿಟ್ಟು ಮನೆಗೆ ಬಾಗ್ಲಾಕಿ ಅಂತಾನೆ. ಆವಾಗ ತಾತ ಅಜ್ಜಿ ಏನಕ್ಕೋ ಬಾಗ್ಲಾಕಬೇಕು, ಎಲ್ಲೋ ಸಾವಿತ್ರಿ ಎಲ್ಲೋ ಮಗಳೆಲ್ಲೋ ಅಂತ ಕೇಳ್ತಾರೆ. ಮಗಳಿಲ್ಲ, ಬಾಗ್ಲಾಕಿ ಫಸ್ಟು ಅಂತಾನೆ. ಆಮೇಲೆ ಬಾಗ್ಲ ಹಾಕ್ತಾರೆ. ಹಾಕಿದ ಮೇಲೆ ಹೇಳ್ತಾನೆ ಸಾವಿತ್ರಿ ಸಾಯಿಸ್ಬಿಟ್ಟೆ ಅಂದ ತಕ್ಷಣವೇ ತಾತ ಎದೆ ಹಿಡ್ಕೊಂಡು ಅಲ್ಲೇ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ಬಿಡುತ್ತೆ. ಅಯ್ಯೋ ಪಾಪಿ, ಏನು ಮಾಡ್ದು ನನ್ನ ಮಗಳನ್ನ ಅಂತೇಳ್ಬಿಟ್ಟು. ಆಮೇಲೆ ಅಜ್ಜಿ ಕೂಡ ಅಯ್ಯೋ ಅಪ್ಪನ ಸಾಯಿಸ್ಬಿಟ್ಟಲ್ಲೋ, ಮುಚ್ಚು ಬಾಯಿ, ಹೆಚ್ಚಿಗೆ ಮಾತಾಡಬೇಡ, ನೀನು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನನ್ನು ಕಲ್ಲೆತ್ತಕ್ಕೆ ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಆವಾಗ ಅಜ್ಜಿ ಎದ್ರುಕೊಂಡು ಸುಮ್ಮನಾಗುತ್ತೆ. ಆಮೇಲೆ ಹೇಳ್ತಾನೆ, ಇಷ್ಟು ಒಡವೆ ಇದೆ, ನಾವು ರಾತ್ರಿ ಈ ಊರು ಬಿಟ್ಟು ಹೋಗ್ಬಿಡೋಣ, ಇಲ್ಲಿ ಇದ್ದರೆ ಸಾವಿತ್ರಿ ಎಲ್ಲಿ ಅಂತ ಕೇಳ್ತಾರೆ, ಜನ ಎಲ್ಲ ಬಂದು ಬೇಡ ನಾವೆಲ್ಲಾದರೂ ಹೋಗ್ಬಿಡೋಣ ಅಂತ ಹೇಳ್ತಾನೆ. ಆವಾಗ ಅಜ್ಜಿ ಹೇಳುತ್ತೆ, ನಾನಂತೂ ಬರಲ್ಲ, ನಿನ್ನ ಜೊತೆ ನೀನು ಏನಾರ ಮಾಡ್ಕೊ ಅಂತ. ಬರಲಿಲ್ಲ ಅಂದರೆ ನಿನ್ನ ತಲೆ ಮೇಲೆ ಕಲ್ಲೆತ್ತಾಕ್ತೀನಿ ಅಂತ ಎದುರಿಸ್ತಾನೆ. ಆ ಪಾಪ ಅಜ್ಜಿ ಗೊಳೋ ಅಂತ ಅಳ್ತಾ ಇರುತ್ತೆ. ಈ ಕಡೆ ಮಗಳೂ ಇಲ್ಲ, ಗಂಡನೂ ಇಲ್ಲ, ಒಂದೇ ರಾತ್ರಿಯಲ್ಲಿ ಎಲ್ಲ ಆಗೋಯ್ತಲ್ಲ ಅಂತೇಳ್ಬಿಟ್ಟು. ಆಮೇಲೆ ಅಜ್ಜಿನೂ ಎಳ್ಕೊಂಡು ಆ ಗಂಟು ತೊಗೊಂಡು, ಚಿನ್ನದ ಗಂಟು ತಗೊಂಡು ಹೋಗಿ ಅದೆಲ್ಲೋ ಇದ್ಕೊಂಡು ಅವನ ಮದುವೆ ಕೂಡ ಆಗಿರ್ತಾನೆ. ಆದರೆ ಬಾಳುಗೆ ಇದೆಲ್ಲ ಗೊತ್ತಾಗುತ್ತೆ. ಪಾಂಡುರಂಗನ ಕೃಪೆಯಿಂದ ಬಾಳುಗೆ ಇದೆಲ್ಲ ಗೊತ್ತಾಗುತ್ತೆ. ಬಾಳು ಅವನನ್ನು ಕರೆಸಿ ಅವನ ಇರೋವಂಥ ಕಡೆ ಜಾಗಕ್ಕೆ ಕರೆಸಿ ಅವನಿಗೆ ಚೀಮಾರಿ ಹಾಕಿಸಿ ಆ ಒಡವೆನೆಲ್ಲ ನೋಡು, ನೀನೇ ತಪ್ಪು ಒಪ್ಕೋ, ಈ ಥರನೇ ಏನು ಮಾಡಿದೆ ಒಪ್ಕೋ ಅಂತ ಬಾಳುಗೆಲ್ಲ ಗೊತ್ತಿದ್ರೂ ಕೂಡ ಅವನ ಬಾಯಿಲೇ ಹೇಳಿಸ್ಬೇಕು ಅಂತ ಅವನ ಬಾಯಿಲೇ ಎಲ್ಲ ಹೇಳಿಸಿ ಆಗ ಅವನ ತಪ್ಪು ಅವನಿಗೆ ಅರಿವಾದ ಮೇಲೆ ಆ ಒಡವೆನೆಲ್ಲ ತಗೊಂಡೋಗಿ ಕಾಲಭೈರವನ ಇದ್ರ ಹತ್ರ ದೇವ್ರ ಹತ್ರ ಹಾಕ್ಬಾ ಅಂತ ಹೇಳ್ತಾರೆ. ಬಿಸಾಕ್ಬಾ ಅಂತೇಳಿ. ಆಮೇಲೆ ಆಯಿತು, ನಾನು ಬಿಸಾಕ್ತೀನಿ ಮಮ್ಮ, ನಾನು ಇಟ್ಕೊಳ್ಳಲ್ಲ, ನಾನು ಬಿಸಾಕ್ತೀನಿ ಅಂತಾನೆ. ಬಿಸಾಕೋದಲ್ಲ, ನಿನಗೆ ಇನ್ನೂ ಇದೆ ಶಿಕ್ಷೆ ಅಂತ. ಇಲ್ಲ, ನನಗೆ ಶಿಕ್ಷೆ ಕೊಡಬೇಡಿ, ನಾನು ಬಿಸಾಕ್ತೀನಿ. ಹೆಂಡ್ತಿಗಳು ಅಂತ ಅಳ್ತಿರ್ತಾಳೆ, ಇದೆಲ್ಲ ನನ್ನ ಹತ್ರ ಹೇಳೇ ಇಲ್ಲ ಮಮ್ಮ, ನನಗೇನು ಗೊತ್ತಿಲ್ಲ ಅಂತೇಳಿ. ಹೌದು, ನೀನು ಒಳ್ಳೆಯವಳು, ನಿನಗೇನು ಗೊತ್ತಿಲ್ಲ, ನಿನಗೆ ಹೇಳಿಲ್ಲ ಇವನು ಎಂಥ ದ್ರೋಹ ಮಾಡಿದ್ದಾನೆ ಅಂದರೆ ತುಂಬ ದ್ರೋಹ ಮಾಡಿದ್ದಾನೆ ಇವನು. ಮನುಷ್ಯನ ಇವನು ಮನೆ ಹಾಳು ಕೆಲಸ ಎಲ್ಲ ಗೊತ್ತಾಗಿದೆ, ಇವಾಗ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಇವಾಗ ಅಂತ ಹೇಳ್ಬಿಟ್ಟು ಬಾಳು ಹೇಳಿದಾಗ ಇವನು ತಪ್ಪು ನೀವು ಒಪ್ಕೊಳ್ತಾನೆ. ಒಪ್ಕೊಂಡು ಆಯಿತು ಮಮ್ಮ, ನಾನು ತಗೊಂಡೋಗಿ ಬಿಸಾಕಿ ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ಹೋದರೆ ಬಿಸಾಕಿ ಬರ್ತೀನಿ ಅಂತ ಹೋಗ್ತಾನೆ. ಆಮೇಲೆ ಸಂಧ್ಯೆನೂ ಕೂಡ ಉಗಿತಾನೆ. ಇವನು ಏನು ಮನುಷ್ಯನು ನೀನು, ಸ್ವಂತ ತಂಗಿನೇ ಸಾಯಿಸಿದೆಯಲ್ಲೋ ಚಿನ್ನುದಾಸೆಗೆ. ಕಷ್ಟಪಟ್ಟು ತಂಗಿ ಚೆನ್ನಾಗಿದ್ದಾಳಲ್ಲ ಅಂತ ನೋಡಿ ಸಂತೋಷ ಪಡಬಿಟ್ಟು ಬಂದು ಕಷ್ಟಪಟ್ಟು ಬದುಕೋದು ಬಿಟ್ಟು ಈ ಥರ ಮಾಡಿದೆಯಲ್ಲೋ ನೀನು ಅಂತೇಳಿ. ಆಮೇಲೆ ತಲೆಯೆಲ್ಲ ಹಿಡ್ಕೊತಾನೆ, ಬಡ್ಕೊತಾನೆ, ಕೆಚ್ಕೋತಾನೆ. ಏನು ಕೆಚ್ಕೊಂಡ್ರೂ ತಂಗಿ ಏನು ಸತ್ತೋಳು ಬರೋದಿಲ್ಲ. ಅವಳು ಪಾಪ ಅವಳದು ಆಗೋಯ್ತು ಕತೆ. ಆದ್ರೂ ಅಷ್ಟೆಲ್ಲ ಅಪ್ಪನ ಸಾಯಿಸವನೇ, ತಂಗಿ ಸಾಯಿಸಿದಾನೆ, ಅಮ್ಮನ ಏನು ಮಾಡ್ದ ಅಂತ ಗೊತ್ತಾಗಿಲ್ಲ ಇನ್ನೂ. ಹೆಂಡ್ತಿಗಂತೂ ಮಕ್ಕಳಿಲ್ಲ ಅಂತ ಚಿಂತೆ. ಈ ಥರ ಎಲ್ಲ ಹಾಳು ಮಾಡಿರೋದ್ರಿಂದ ಅವನು ಏನು ಮಾಡಿದ್ರೂ ಉಪಯೋಗಕ್ಕೆ ಇಲ್ದಂಗೆ ಆಗ್ಬಿಡ್ತು. ಆವಾಗ ಅಲ್ಲಿ ಸಾವಿತ್ರಿ ಗಂಡನ ಮನೆಯಲ್ಲಿ ಗೊಳೋ ಅಂತ ಅಳ್ತಾರೆ ಪಾಪ. ಎಲ್ಲಿ ಅಪ್ಪ ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ, 4 ದಿನ ಆಯಿತು ಸಾವಿತ್ರಿ ಹೋಗಿ, ಒಂದೇನು ವಿಷಯನೂ ಇಲ್ಲ, ಏನು ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ಆವಾಗ ಆಳು ಇದ್ದಾನಲ್ಲ ಅವನು ನನ್ನ ಜೊತೆಗೆ ಇಬ್ಬರೂ ಹೋಗಿ ಬರ್ತೀವಿ ಅಂತ ಅಲ್ಲಿ ಹೋಗ್ತಾರೆ, ಎಲ್ಲ ವಿಚಾರಿಸ್ತಾರೆ, ಮಾಡ್ತಾರೆ. ಸಾವಿತ್ರಿ ಊರಿಗೆ ಬಂದಿಲ್ಲ ಅಂತ ಆಗುತ್ತೆ. ಆವಾಗಂತೂ ತುಂಬ ಬೇಜಾರಾಗುತ್ತೆ. ಅಲ್ಲಿಂದ ವಾಪಸ್ ಮನೆಗೆ ಬರ್ತಾರೆ. ಮನೆಗೆ ಬಂದು ಅಪ್ಪ ಹತ್ರ ಹೇಳ್ತಾನೆ. ಅಪ್ಪ ಊರಿಗೆಲ್ಲ ಹೋಗಿ ಅಳ್ತಾ ಇರ್ತಾನೆ ಕೂತ್ಕೊಂಡು. ಅಳ್ತಿದ್ದಾಗ ಆಳು ಹೇಳ್ತಾನೆ, ಯಾಕೋ ಅಳ್ತಿದ್ದೀಯಾ, ಏನು ಸಾವಿತ್ರಿ ಬರಲ್ಲ ಅಂದ್ಲೇನೋ, ಏನು ಕಥೆನೋ ಅಂತ ಕೇಳಿದಾಗ, ಇಲ್ಲ ಅಪ್ಪ ಹಂಗೇನಿಲ್ಲ ಅಂತಾನೆ ಅಳ್ತಾನೆ. ಮತ್ತು ನೀವಿಬ್ಬರು ಏನು ವಿಷಯ ಹೇಳ್ದಲ್ಲ ಹೋದ್ರೆ ನನಗೇನು ಗೊತ್ತಾಗಬೇಕು, ಏನು ಹೇಳಿ ಅಂತ. ಅಯ್ಯೋ ಪಾಂಡುರಂಗ, ಏನಾಯಿತು ಹೇಳ್ರು ಅಂತ. ಆವಾಗ ಹೇಳ್ತಾನೆ, ಇಲ್ಲ ಸಾವಿತ್ರಿ ಊರಿಗೆ ತಲುಪಿಲ್ವಂತೆ, ಊರಿಗೆ ಹೋಗೇ ಇಲ್ವಂತೆ ಅಂತ ಆಳು ಹೇಳ್ತಾನೆ. ಆಗ
ಮತ್ತು ಎಲ್ಲಿಗೆ ಹೋದ್ಲಂತೆ ಸಾವಿತ್ರಿ, ಏನೋ ಗೊತ್ತಿಲ್ಲ, ಮನುಷ್ಯ ಒಬ್ಬನೇ ಹೋದ್ನಂತೆ, ಸಾವಿತ್ರಿ ಊರಿಗೆ ಹೋಗಿಲ್ಲ ಅಂತ ಆಯಿತು. ಆಮೇಲೆ ಅಪ್ಪ ಮಗ ಇಬ್ಬರು ಕಟ್ಕೊಂಡು ಅಳ್ತಾರೆ. ತಾತನೂ ಕೊಳ್ಕೊಂಡು ಅಳ್ತಾರೆ. ಪಾಪ ತುಂಬ ಅಳ್ತಾರೆ. ಎಲ್ಲರಿಗೂ ಅಚ್ಚುಮೆಚ್ಚು ಸೊಸೆ ಆಗಿರ್ತಾಳೆ ಅವಳು, ಒಬ್ರಿಗೂ ಬೇಡ ಅನಿಸೇ ಇರಲ್ಲ. ಅಂಥದ್ರಲ್ಲಿ ಈ ರೀತಿ ಮಾಡಿರೋದ್ರಿಂದ ತುಂಬಾ ನೋವಾಗ್ಬಿಟ್ಟಿದೆ. ಈ ಕಡೆ ಬಾಳು ಎಲ್ಲ ರೀತಿಯೂ ಅವನ ಹತ್ರನೇ, ಅವನ ಬಾಯಿಂದನೇ ಬಾಯಿ ಬಿಡಿಸಿ ಅವನು ಕೊನೆಗೆ ಎಲ್ಲ ತಪ್ಪು ಒಪ್ಕೊಂಡ್ಮೇಲೆ ಸಾವಿತ್ರಿ ಒಬ್ಬಳನ್ನೇ ಸಾಯಿಸಿಲ್ಲ ಇವನು, ಇನ್ನೂ ಸಾಯಿಸಿದ್ದಾನೆ ಎಲ್ಲರನ್ನೂ ಅಂತ ಹೇಳಿದಾಗ, ಇನ್ಯಾರನ್ನ ಸಾಯಿಸಿದ್ಯಾ, ಬಾಯಿ ಬಿಡು ಅಂತ ಬಾಯಿ ಬಿಡಿಸಿದಾಗ ಒಪ್ಕೋತಾನೆ. ನಮ್ಮ ಅಪ್ಪನೂ ಬಂದು ಈ ಥರ ಹೇಳಿದ ತಕ್ಷಣ ನಮ್ಮ ಅಪ್ಪನೂ ಸತ್ತೋದ ಅಂತ ಹೇಳ್ತಾನೆ. ಅಯ್ಯೋ ಪಾಪಿ, ಎಲ್ಲನೂ ಸಾಯಿಸ್ಬಿಟ್ಟಿಯಲ್ಲೋ ನೀನು ಅಂತೇಳಿ ಬೈಕೊಂಡು ಆ ಕಡೆ ತಾತ ಅಂದರೆ ಸಾವಿತ್ರಿ ಮಾವ ಗಂಡ ಎಲ್ಲೋಗಳು ಅಂತ ಅಳ್ತಾರೆ. ಪಾಪ ಎಲ್ಲರೂ ಯೋಚನೆ ಮಾಡ್ತಾರೆ, ಅಳ್ತಾರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಯಾರನ್ನು ಕೇಳ್ತಾರಲ್ಲಿ. ಸಾವಿತ್ರಿ ಅಂತೂ ಗಂಡನ ಮನೆಯಲ್ಲಿ ಅಷ್ಟು ಒಳ್ಳೆ ಬದುಕ್ತಾ ಇರ್ತಾಳೆ. ಒಬ್ರಿಗೂ ಬೇಜಾರನೇ ಆಗಲ್ಲ, ಆ ಥರ ಬದುಕ್ತಿರ್ತಾಳೆ ಅವಳು. ಅಂಥದ್ರಲ್ಲಿ ಅವಳಿಗೆ ಈ ಥರ ಪನಿಷ್ಮೆಂಟ್ ಬಂದಿರೋದು ತುಂಬಾ ಹಿಂಸೆ ಆಗ್ತಿದೆ. ಅವ್ರ ಮಾವ ಅಂತೂ ಅಷ್ಟು ಮುದ್ದಾಗಿ ಸಾಕಿರ್ತಾನೆ ಸೊಸೆನ, ಒಂದು ದಿವಸ ಒಂದು ಮನಸ್ಸಿಗೆ ನೋವಾಗಂಗೆ ಸಾಕಿರಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾನೆ. ಆಳಂತೂ ಅವನು ಆಳು ಅನಿಸಿರೋದೇ ಇಲ್ಲ, ಮನೆ ತುಂಬ ಆಳು ಕಾಳಿದ್ರೂ ಸಾವಿತ್ರಿ ಅಮ್ಮ ಅಂತ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅವ್ವ ತಾಯಿ ಅಂದ್ಕೊಂಡು. ಅಂಥದ್ರಲ್ಲಿ ಇವತ್ತು ಅವ್ರ ಮನೆಯಲ್ಲಿ ಆ ಮನೆ ಬೆಳಗೋ ದೀಪನೇ ಇಲ್ಲ ಅಂದಾಗ ಅವ್ರಿಗೆ ಹೆಂಗೆ ಆಗಬೇಕು, ಏನು ಸಹಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಪಾಪಗಳು ಅಂತ ಅಳ್ತಾರೆ. ಈ ಕಡೆ ಕೆಲಸದ ತಾತನ ಕಟ್ಕೊಂಡು ಕೊರಳು ತಪ್ಕೊಂಡು ಕೂಡ ಅಸೌಕರ ಅಳ್ತಾನೆ. ಆ ಕಡೆ ಮಗನ ಕೊರಳು ತಪ್ಕೊಂಡು ಕೂಡ ಅಳ್ತಾನೆ. ಪಾಪ ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ ಬಿಡೋದು. ಅಯ್ಯೋ ನನ್ನ ಸೊಸೆಗೆ ಏನಪ್ಪ ಮಾಡಿದೆ ದೇವರೇ ಪಾಂಡುರಂಗ, ಅನ್ಯಾಯ ಮಾಡಿಬಿಟ್ಟಿಯಲ್ಲ, ನಮ್ಮ ಮನೆ ಹಾಳಾಗೋಯ್ತಲ್ಲ ಅಂತ ಅಳ್ತಾನೆ. ಆ ಕಡೆ ಮಗನ ಕೊರಳು ಕಟ್ಕೊಂಡು ಅಳ್ತಾನೆ. ಅಯ್ಯೋ ನಾನು ಯಾಕಾರು ಕಳಿಸಿದ್ನು, ನಮ್ಮ ಅಣ್ಣ ಅಂತ ಅಂದ್ಲು, ಹಂಗಾಗಿ ನಾನು ಕಳಿಸ್ಕೊಟ್ನಲ್ಲಪ್ಪ, ಇಲ್ಲಾಂದರೆ ನಾನು ಕಳಿಸ್ತಾನೆ ಇರಲಿಲ್ಲ, ನಮ್ಮವ್ರು ಯಾರನ್ನಾರ ಜೊತೆ ಕಳಿಸ್ತಾ ಇದ್ದೆ, ಎಂಥ ಕೆಲಸ ಆಯಿತು ಅಂತ. ಆಮೇಲೆ ಆಳು ಕೂಡ ಬಿಕ್ಕಿ ಅಳ್ತಾನೆ. ಪಾಪ ಅಮ್ಮವ್ರನ್ನ ಕಳಿಸೋದು ಬೇಡ ಅಂತ ನನ್ನ ಮನಸ್ಸಲ್ಲಿತ್ತು, ಆದರೆ ನಾನು ಹೇಗೆ ಹೇಳೋದು ಅಂತ ಸುಮ್ಮನಾದೆ. ಕಳಿಸ್ಬಾರ್ದಾಗಿತ್ತು ಆ ಪಾಪಿ ಮನುಷ್ಯನ ಜೊತೆ, ಕಳಿಸಿದ್ದು ತಪ್ಪಾಯಿತು ಸ್ವಾಮಿ, ಆ ಮನುಷ್ಯನ ಜೊತೆ ಕಳಿಸ್ಬಾರ್ದಾಗಿತ್ತು. ದುರಾಸೆ ಮನುಷ್ಯ ಅವನು ಏನು ಮಾಡಿಬಿಟ್ನೋ ಸಾವಿತ್ರಮ್ಮನ್ನ, ಏನು ಕತೆನೋ ಅಂತೇಳಿ ಅಳ್ತಾನೆ ಅವನು. ಆ ಕಡೆ ಸಾವಿತ್ರಿ ಗಂಡ ಕೂಡ ಗೊಳೋ ಅಂತ ಅಳ್ತಾನೆ. ಪಾಪ ಅವನಿಗೂ ಸಹಿಸ್ಕೊಳಕ್ಕಾಗಲ್ಲ, ಅವನು ಗೊಳೋ ಅಂತ ಅಳ್ತಾನೆ. ಮಾವನೂ ಅಳ್ತಾನೆ. ತುಂಬ ಮನೆಯವರೆಲ್ಲ ಗೊಳೋ ಅಂತ ಅಳ್ತಾರೆ. ಪಾಪ ಸಾವಿತ್ರಿ ಮನೆ ಬೆಳಗೋವಂಥ ಸೊಸೆನೇ ಮಗಳಾಗಿದ್ಲು, ಮಗಳೇ ಇಲ್ಲ ಅಂದಮೇಲೆ ಅವ್ರ ಮನೆಗೆ ಏನು ಪ್ರಯೋಜನ ಅನ್ನೋದು ಅವ್ರದ್ದಾಗೋಯ್ತು ಅಲ್ಲಿ ಕತೆ. ಇಲ್ಲಿ ತಂದೆ ತಾಯಿ ಕೂಡ ತುಂಬ ಖುಷಿಯಾಗಿದ್ದರು. ನನ್ನ ಮಗಳು ತುಂಬ ಚೆನ್ನಾಗಿದ್ದಾಳೆ, ಯಾವ ಚಿಂತೆನೂ ಇಲ್ಲ, ಆರಾಮಾಗಿದ್ದಾಳಲ್ಲ, ಒಳ್ಳೆಯದಾಯಿತು ಬಿಡು ಅಂತೇಳಿ ಆರಾಮಾಗಿದ್ದರು. ಆದರೂ ಕೂಡ ಈ ಥರ ಅನ್ಯಾಯ ಆಗಿದ್ದು ತುಂಬ ಅವರಿಗೆ ಸಹಿಸ್ಕೊಳ್ಳಾರ್ದಂಥ ಸಂಕಟ ಆಗಿದೆ. ಇವನು ಅಷ್ಟೆಲ್ಲ ಆದ್ರೂ ಪಶ್ಚಾತ್ತಾಪ ಪಟ್ಟರು ಅವನಿಗೆ ತಂಗಿ ವಾಪಸ್ ಬರಲ್ಲ. ತಂಗಿನ ಸಾಯಿಸಿ ಆಯಿತು, ಅಪ್ಪನ ಸಾಯಿಸಿ ಆಯಿತು. ಇವನ ಜೀವನದಲ್ಲಿ ಎಲ್ಲ ಮುಗಿಸ್ಬಿಟ್ಟ, ಏನೇನೂ ಬಿಟ್ಟಿಲ್ಲ. ಈಗ ಹೆಂಡ್ತಿನೂ ಕೂಡ ಇವನು ಏನಾರು ಹೆಚ್ಚು ಕಮ್ಮಿ ಆದರೆ ಅವಳನ್ನೂ ಬಿಡ್ತಾಳೆ ಅಂತಿಲ್ಲ. ಅಜ್ಜಿನೂ ಕೂಡ ಇನ್ನು ಹೋಯ್ತೋ ಗೊತ್ತಿಲ್ಲ. ಪಾಪ ಅದು ಆವಾಗಲೇ ವಯಸ್ಸಾಗಿತ್ತು. ಈಗ ತಲೆ ಕೆಚ್ಕೋತಾನೆ. ಏನು ಪ್ರಯೋಜನ, ತಲೆ ಕೆಚ್ಕೊಂಡು ಹತ್ತಿರೆ ಏನು ಬಂತು ಭಾಗ್ಯ? ತಲೆ ಕೆಚ್ಕೊಂಡ್ರೂ ಬರಲ್ಲ, ಅಥವಾ ಬಿಕ್ಕಿ ಹತ್ರೂ ಬರಲ್ಲ. ಅಷ್ಟು ಒಳ್ಳೆ ತಂಗಿ. ಅಣ್ಣ ಅಂತ ಪ್ರಾಣ ಬಿಡೋಳು. ಹೋದ ತಕ್ಷಣವೇ ಸ್ನಾನಕ್ಕೆ ನೀರು ಕೊಟ್ಟು, ಹೊಸ ಬಟ್ಟೆ ಕೊಟ್ಟು, ಐಷಾರಾಮನ ಮಂಚ ಕೊಟ್ಟು, ಪಲ್ಲಂಗ ಎಲ್ಲ ಹೇಳ್ತವನೆ. ಪಲ್ಲಂಗ ಮಂಚ ಕೊಟ್ಲು, ಅತ್ತಿ ಹಾಸಿಗೆ ಕೊಟ್ಲು, ಬೆಡ್ಶೀಟ್ ಕೊಟ್ಲು, ಎಲ್ಲ ಹೇಳ್ತಾನೆ. ಹೊಟ್ಟೆನೇ ಉರಿಯಲ್ವ ಅವನಿಗೆ ಪಾಪ. ಅಷ್ಟೆಲ್ಲ ಮಾಡಿದ್ರು. ಇಲ್ಲಿ ಬಾಳು ಮಾಮನೇ ಬೇಜಾರು ಮಾಡ್ಕೋತಾನೆ. ಇಷ್ಟೆಲ್ಲ ಮಾಡಿದಂಥ ತಂಗಿಗೆ ನೀನೇನು ಕೊಟ್ಟೆ ಅಂತೇಳಿ. ಅನ್ಯಾಯ ಮಾಡಿಬಿಟ್ಟಿಯಲ್ಲೋ ಪಾಪ.
ಆ ತಾಯಿ ನಿನಗೇನೋ ದ್ರೋಹ ಮಾಡಿದ್ಲು, ಅಂಥ ತಾಯಿನ ನೀನು ಸಾಯಿಸ್ಬಿಟ್ಟಿಯಲ್ಲೋ, ನಿನಗೇನೋ ಅಂತ ದ್ರೋಹ ಆಗಿದ್ದಿತ್ತು. ಎಲ್ಲ ಕೊಟ್ಲು, ಬೇಕಾದ್ರೆ ಇರೋ ಎಲ್ಲ ಒಡವೆನೂ ಬಿಚ್ಚಿಕೊಡು ಅಂದರೆ ಬಿಚ್ಚಿಕೊಟ್ಬಿಡ್ತಿದ್ಲಲ್ಲೋ, ಯಾಕೋ ಇದು ಮಾಡಿದೆ ಅಂತೇಳಿ ಪನಿಷ್ಮೆಂಟ್ ಕೊಡಬೇಕು ಅಂತ. ಆದರೆ ಬಾಳು ಮಾಮಂಗೆ ಕನ್ಸಲ್ಲಿ ಬಂದು, ಯಾವ ಪನಿಷ್ಮೆಂಟು ಬೇಡ ಮಾಮ, ನಮ್ಮ ಅಣ್ಣ ಚೆನ್ನಾಗಿರಲಿ, ನಮ್ಮ ಅಣ್ಣನ ಚೆನ್ನಾಗಿ ಯಾವ ಪನಿಷ್ಮೆಂಟು ಮಾಡಬೇಡಿ, ಚೆನ್ನಾಗೂ ಇರಲಿ, ಅವನು ಚೆನ್ನಾಗಿ ಬದುಕಲಿ ಬಾಳಲಿ ಅಂತ ಹೇಳ್ತಾಳಲ್ಲ ಆ ತಾಯಿ. ನಿಜವಾಗ್ಲೂ ನಿನಗೆ ಆ ಥರ ತಂಗಿ ಹುಟ್ಟಬಾರ್ದಾಗಿತ್ತು ಕಣೋ, ನಿನ್ನ ಜೊತೆಯಾಗಿ ಹುಟ್ಟಬಾರ್ದಾಗಿತ್ತು ಅಂತ ಬಾಳು ತುಂಬ ಬೇಜಾರು ಮಾಡ್ಕೋತಾನೆ. ಬೇಜಾರು ಮಾಡಿಕೊಂಡು ಕೊನೆಗೆ ತಗೊಂಡಿರೋ ಅಂಥ ಈ ಚಿನ್ನನ ತಗೊಂಡೋಗಿ ಕಾಲಭೈರವ ದೇವಸ್ಥಾನದಲ್ಲಿ ಎಸ್ತುವ, ಆಮೇಲೆ ನಿನ್ನ ಪಾಪ ಪರಿಹಾರ ಆಗುತ್ತಾ ಏನೋ ನೋಡೋಣಂತೆ ಅಂತ ಹೇಳ್ತಾನೆ. ಆಯಿತು ಬುದ್ಧಿ, ಹಾಗೇ ಮಾಡ್ತೀನಿ ಬಾಳು ಮಾಮ, ನಾನು ತಗೊಂಡೋಗಿ ಎಸ್ದು ಬರ್ತೀನಿ ಅಂತ ಹೋಗಿ ಎಸಿತಾನೆ. ಎಲ್ಲನೂ ಬಿಚ್ಚಿ ಎಸ್ದ ಮೇಲೆ ಆ ಶಾಕಿಗೆ ಅವನಿಗೆ ಸ್ಟ್ರೋಕ್ ಆಗುತ್ತೆ. ಅದನ್ನು ಕಾಳ್ಯ ನೋಡ್ತಾನೆ. ನೋಡಿಬಿಟ್ಟು ಕಾಳಭೈರಿಗೆ ಹೋಗಿ ಹೇಳ್ತಾನೆ, ಈ ರೀತಿ ಈ ಎಲ್ಲನೂ ತಗೊಂಡೋಗಿ ಬಿಚ್ಚಿ ಎಸ್ತಾ ಅವನು ಯಾರೋ ಒಬ್ಬ ಎಲ್ಲ ಎಸ್ತಾದ್ಮೇಲೆ ಅವನಿಗೊಂಥರ ಮೂರ್ಛೆ ರೋಗ ಬಂದಂಗೆ ಬಿದ್ದೋದ ಅಂತೇಳಿ. ಹೌದಾ, ಎಲ್ಲಿ ಅಂದರೆ ದೇವಸ್ಥಾನದ ಹತ್ರ. ತಗೊಂಡು ಬರೋಗು ಮತ್ತೆಲ್ಲ ಅಂತ. ನಾನು ತರಕ್ಕೆ ಹೋದರೆ ಯಾರ್ಯಾರೋ ಊರು ಜನ ನೋಡಿ ಮತ್ತೆ ಬಾಳು ಮಾಮಂಗೆ ಹೇಳಿ, ಬಾಳು ಮಾಮ ನನ್ನನ್ನು ಕರೆಸಿ ನನಗೆ ಪನಿಷ್ಮೆಂಟ್ ಕೊಡ್ತಾರೆ, ನಾನು ಹೋಗಲ್ಲ, ನೀವು ಬನ್ನಿ ಕಾಳಭೈರೆ, ನೀವು ಬನ್ನಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ನಾಳೆ ಹೋಗಿ ಬೆಳಿಗ್ಗೆ ತಗೊಂಬರೋಣ ಅಂತ ಮಾತಾಡಿದ್ರು. ನಾಳೆ ಬೆಳಿಗ್ಗೆವರೆಗೂ ಕಾಯೆಲ್ಲ ಯಾರು ಎತ್ಕೊಂಡು ಹೋಗ್ತಾರೆ, ಇವಾಗಲೇ ಹೋಗೋಣ ಅಂತೇಳಿ ಸರಿ ಅಂತೇಳಿ ಅವ್ರು ಹೋಗ್ತಾರೆ. ಈ ಕಡೆ ಬಾಳು ಎಲ್ಲ ತೀರ್ಮಾನ ಆದಮೇಲೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದಾಗ ಅಲ್ಲಿ ಅವ್ರಿಗೆ ಅಕ್ಕ ಇರ್ತಾಳೆ ಲ್ಯಾಟಿನ್ ಇಟ್ಕೊಂಡು ಕತ್ಲೆಲ್ಲ. ಗಂಗಕ್ಕ ಅಂತ ಹೋಗ್ತಾನೆ. ಓ ಬಾಳು ಬಂದ್ಯಾ ಬಾ ಅಂತೇಳಿ ನಗುಮುಖದಿಂದನೇ ಸ್ವಾಗತ ಮಾಡ್ತಾಳೆ. ಆಮೇಲೆ ಏನು ಮಾಡ್ತಿದ್ದೀಯಾ, ಲ್ಯಾಟಿನ್ ಇಟ್ಕೊಂಡು ನಿಂತಿದೆಯಲ್ಲ ಅಂತ. ಸುಮ್ಮನೆ ನಿಂತ್ಕೊಂಡೆ ಅಂತ ಹೇಳ್ತಾಳೆ. ಆಮೇಲೆ ಒಳಗೋಗ್ತಾನೆ. ಒಳಗೋಗಿ ಕೂತ್ಕೋತಾನೆ. ಅಷ್ಟೊತ್ತಿಗೆ ಸತ್ಯವ ಅಂತ ಗಂಗವ್ವ ಕರೀತಾಳೆ. ಕರೆದಾಗ ಸತ್ಯವ ಬರ್ತಾಳೆ. ಬಂದುಬಿಟ್ಟು ಎಲ್ಲೋಗಿದ್ರಿ ಅವತ್ತಿಂದ ಅಂತ ಕೇಳ್ತಾಳೆ. ಹಿಂಗೆ ಏನೋ ಕೆಲಸ ಇತ್ತು, ಈ ಥರ ಯಾರ್ದೋ ಈ ಥರ ಪ್ರಾಬ್ಲಮ್ ಆಗಿತ್ತು, ಅದನ್ನು ಪರಿಹಾರ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಊರವ್ರದ್ದೆಲ್ಲ ಪರಿಹಾರ ನೀವೇ ಮಾಡಬೇಕಾ, ಯಾರು ನಿಮಗೆ ಅದು ಹಂಗಾಗಿದೆ ಅಂತ ಯಾರು ಹೇಳಿದ್ದು ಅಂತ ಕೇಳ್ತಾಳೆ. ಯಾರೇ ಕೇಳಬೇಕು, ಪಾಂಡುರಂಗ ಗೊತ್ತಿರುತ್ತೆ ಅಂತ. ಪಾಂಡುರಂಗ ಬಂದು ನಿಮಗೆ ಹೇಳಿದ್ನಾ ಅಂತ. ನನಗೆ ಹೇಳಿದ್ನೋ ಬಿಟ್ನೋ, ಒಟ್ಟಿಗೆ ಆ ಥರ ಅನ್ಯಾಯ ಆಗಿತ್ತು, ಅದನ್ನು ಸರಿ ಮಾಡಿದ್ದೀನಿ. ಸರಿ ಮಾಡೋಕ್ಕಂತೂ ಆಗದೆ ಇದ್ರೂ ಅದ್ರದ್ದು ಒಂದು ಸ್ವಲ್ಪ ಇದು ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಗಂಗಗೆ ಅದೆಲ್ಲ ಲೆಕ್ಕನೇ ಗೊತ್ತಾಗಲ್ಲ. ಅವಳು ಆಯಿತು ಸರಿ ಬಿಡು ಅಂತ. ಆಮೇಲೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಆಡ್ತಾರೆ ಅಂತೇಳ್ಬಿಟ್ಟು, ಹೋಗಿ ಅಡುಗೆ ಮಾಡೋಗು ನೀನು, ಜಗಳ ಆಡಬೇಡಿ ಇವಾಗ, ಹೋಗು ಅಡುಗೆ ಮಾಡು ಅಂತ ಹೇಳ್ತಾಳೆ ಗಂಗಾ. ಆಗ ಸತ್ಯವ ಹೋಗಿ ಅಡುಗೆಗೆ ಹೋಗ್ತಾಳೆ. ಸರಿ ಏನಾರ ಮಾಡ್ಕೊಳ್ಳಿ, ನಾನು ಹೋಗಿ ಅಡುಗೆ ಮಾಡ್ತೀನಿ ಅಂತೇಳ್ಬಿಟ್ಟು. ಆಗ ಪಾಂಡುರಂಗನ ದಯೆಯಿಂದ ಎಲ್ಲ ಸರಿ ಹೋಯ್ತು ಅಂತ ಹೇಳ್ತಾ ಇರ್ತಾನೆ. ಪಾಂಡುರಂಗ ಬಂದಿದ್ನ ಹೇಳೋಕ್ಕೆ ಅಂತ ಅಲ್ಲಿ ಅಡುಗೆ ಮಾಡ್ತಿದ್ದವಳು ಕೂಗ್ತಾಳೆ. ಆಮೇಲೆ ಸರಿ ಬಾಳು ಏನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಈ ಕಡೆ ಕಾಳ್ಯ ಇಬ್ಬರೂ ಈ ಒಡವೆಗಳನ್ನು ತಂದು ಹೋಮ ಮಾಡಬೇಕು, ಯಾವ ಶಕ್ತಿಗಳು ನಮ್ಮ ಹತ್ರ ಬರ್ದಂಗೆ ಅಂತೇಳಿ ಇವರು ಐಡಿಯಾ ಮಾಡ್ಕೊಂಡಿರ್ತಾರೆ. ಆಮೇಲೆ ಹೋಗಿ ಅದು ಒಡವೆಗಳನ್ನು ಕೂಡ ತಗೊಂಡು ಬರ್ತಾನೆ. ಅದು ಬಾಳು ಮಾಮಂಗೆ ಗೊತ್ತಾಗುತ್ತೆ. ಕಾಳ್ಯ ಮತ್ತು ಕಾಳಭೈರ ಇಬ್ಬರು ಬಂದು ತೊಗೊಂಡು ಹೋಗ್ತಾರೆ ಅನ್ನೋದು ಬಾಳಿಗೂ ಗೊತ್ತಾಗುತ್ತೆ. ಅವನ್ನೆಲ್ಲ ತೆಗೆದು ಎಸೆದನೇ ಅವ್ನು ನೋಡ್ತಾ ಇರ್ತಾನೆ. ಅಲ್ಲಿ ನೋಡಿನೇ ಗಾಬರಿಯಾಗಿ ಓಡೋಗ್ತಾನೆ. ಆಮೇಲೆ ಅವ್ನು ಮೂರ್ಛೆ ಹೋಗಿದ್ದಾಗಲಿ ಅದೆಲ್ಲ ನೋಡಿರ್ತಾನೆ. ನೋಡಿಬಿಟ್ಟೇ ಓಡೋಗಿ ಅಲ್ಲಿ ಕಾಳಭೈರಿಗೆ ಹೇಳ್ತಾನೆ. ಕಾಳಭೈರ, ನಾವಿನ್ನು ಶ್ರೀಮಂತರು, ನಾವು ಬೇಕಾದಂಗೆ ಬದುಕ್ಬೋದು, ನಮ್ಗೆ ಹೆಂಗೆ ಬೇಕಂಗೆ ಬದುಕ್ಬೋದು, ಹಾಗೆ ಹೀಗೆ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.